ಹೆಬ್ಬುಲಿಯಾಗಿ ಗರ್ಜಿಸೋಕೆ ರೆಡಿಯಾಗಿದ್ದಾರೆ. ಈ ಗ್ಯಾಪ್ ಅಲ್ಲೇ ಸ್ಮಾಲ್ ಸ್ಕ್ರೀನ್ ಕಡೆ ಗಮನ ಹರಿಸಿದ್ದಾರೆ ಕಿಚ್ಚ. ಬಿಗ್ ಬಾಸ್ ಕಾರ್ಯಕ್ರಮ ನಡೆಸ್ಕೊಡ್ತಿರೋ ಸುದೀಪ್ಗೆ ಸ್ಮಾಲ್ ಸ್ಕ್ರೀನ್ ಹೊಸದೇನಲ್ಲ. ಆದ್ರೆ ಈ ಸಲ ಅವ್ರು ಬರ್ತಿರೋದು ನಿರ್ಮಾಪಕನಾಗಿ. ಹೌದು, ಸುದೀಪ್ ನಿರ್ಮಿಸಿರೋ ವಾರಸ್ದಾರ ಧಾರಾವಾಹಿ ಇನ್ನೇನ್ ಶುರುವಾಗುತ್ತೆ. ಒಂದ್ ಒಳ್ಳೆ ಕಥೆಯನ್ನ ಧಾರಾವಾಹಿ ಮಾಡಿ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ ಸುದೀಪ್. ಡ್ರಾಮಾ ಜೂನಿಯರ್ಸ್ ಹುಡುಗಿ ಚಿತ್ರಾಲಿ ಇಲ್ಲಿ ಪ್ರಮುಖ ಪಾತ್ರ ಮಾಡ್ತಿದ್ದಾಳೆ. ಸುದೀಪ್ ಸ್ಯಾಂಡಲ್ವುಡ್ ನಲ್ಲಿ ಕಿಚ್ಚ. ಇವರ ಸಿನಿಮಾಗಳು ಅಂದ್ರೆ ಅದು ಸೃಷ್ಟಿಸೋ ಕ್ರೇಜೇ ಬೇರೆ. ಸುದೀಪ್ ಸಿನಿಮಾಗಳು ಬರ್ತಿವೆ ಅಂದ್ರೆ ಅಭಿಮಾನಿಗಳು ಕಾದ್ ಕೂರ್ತಾರೆ. ಬಾಕ್ಸ್ ಆಫೀಸ್ ಅಲ್ಲೂ ಸುದೀಪ್ ಸಿನಿಮಾಗಳು ಅಷ್ಟೇ ಜೋರಾಗಿ ಸದ್ದು ಮಾಡ್ತಿವೆ. ಸುದೀಪ್ ಈಗ ಕಿರುತೆರೆಯ ಕಡೆ ವಾಲಿದ್ದಾರೆ. ಬಿಗ್ ಬಾಸ್ ಶೋ ಹೋಸ್ಟ್ ಮಾಡಿರೋ ಸುದೀಪ್ ಈಗ ಕಿರುತೆರೆಗೆ ಮತ್ತಷ್ಟು ಹತ್ತಿರ ಆಗ್ತಿದ್ದಾರೆ. सिंगल शेर नाम है उसका गब्बर शेर जंगल में सिंगल शेर नंबर गेम he does not care सैयंदरे इव सैंधव जयंदरे इव बांधव. ಸುದೀಪ್ ಈಗ ಧಾರಾವಾಹಿ ನಿರ್ಮಿಸಿದ್ದಾರೆ. ವಾರಸ್ದಾರ ಅನ್ನೋ ಧಾರಾವಾಹಿ ಸುದೀಪ್ ನಿರ್ಮಾಣದಲ್ಲಿ ರೆಡಿಯಾಗಿದ್ದು ಇದೇ 19ರಿಂದ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತೆ. ಒಂದು ಸಾಮಾಜಿಕ ಕಳಕಳಿ ಇರುವ ಸಬ್ಜೆಕ್ಟ್ ಜೊತೆ ಬರ್ತಿರೋ ಈ ಧಾರಾವಾಹಿಯನ್ನ ನಿರ್ದೇಶನ ಮಾಡ್ತಿರೋದು ಗಡ್ಡ ವಿಜಯ್. ಈಗಾಗಲೇ ಧಾರಾವಾಹಿಯ ಪ್ರೋಮೋಗಳು ಸಖತ್ ಸೌಂಡ್ ಮಾಡ್ತಿವೆ. ಜಮಖಂಡಿಯ ಸುನಂದ ಜಾವಡೇಕರ್ 4,000 ಬಾಲ ಕಾರ್ಮಿಕರನ್ನು ಮುಕ್ತಗೊಳಿಸಿದ ಐಪಿಎಸ್ ಆಫೀಸರ್. ಶ್ರೀಮತಿ ಇಂದಿರಾ ರಾಮಚಂದ್ರ ಕನ್ನಡದ ಮೊದಲ ಮಹಿಳಾ ಜ್ಞಾನಪೀಠ ಪ್ರಶಸ್ತಿ ವಿಜೇತೆ. ಚೇತನಾ ಪ್ರಸಾದ್ ಟೆನ್ನಿಸ್ ಆಟಕ್ಕೆ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಕರ್ನಾಟಕದ ಮೊದಲ ಮಹಿಳಾ ಕ್ರೀಡಾಪಟು. ಕುಮಾರಿ ಸ್ನೇಹಲತಾ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಏನು ಸುಳ್ಳು ಹೇಳ್ತಾ ಇದ್ದೀನಂತನೂ? ಕರೆಕ್ಟ್, ಇದ್ಯಾವುದು ನಡೆದೇ ಇಲ್ಲ. ಅದರಲ್ಲೂ ಧಾರಾವಾಹಿಯ ಬಗ್ಗೆ ಸುದೀಪ್ ಕೊಡೋ ಇಂಟ್ರೊಡಕ್ಷನ್ ಅಂತೂ ಸೂಪರ್ ಅಂತಿದ್ದಾರೆ ಅಭಿಮಾನಿಗಳು. ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣನ್ನ ಕೀಳಾಗಿ ಕಾಣುವ ಸಮಾಜದ ವಿರುದ್ಧ ತಿರುಗಿ ಬೀಳುವ ಅಮ್ಮನ ಕಥೆಗೆ ವಾರಸುದಾರ. ಹೆಣ್ಣನ್ನ ಕಡೆಗಣಿಸುವವರಿಂದ ಸತ್ಯ ಮುಚ್ಚಿಡೋ ಅಮ್ಮ ತನ್ನ ಮಗಳನ್ನ ಮಗನಾಗಿ ಬೆಳೆಸಿ ಹೆಣ್ಣು ಎಲ್ಲವನ್ನೂ ಸಾಧಿಸ್ತಾಳೆ ಎಂದು ತೋರಿಸುವ ಕಥೆಗೆ ಈ ವಾರಸುದಾರ. ಯಾಕಂದ್ರೆ ಹೆಣ್ಣು ಅನ್ನೋ ಕಾರಣಕ್ಕೆ ಇವರನ್ನೆಲ್ಲ ಹುಟ್ಟೋಕ್ ನಾವು ಬಿಡ್ಲೇ ಇಲ್ಲ. ಆದ್ರೆ ಇಲ್ಲೊಬ್ಳಮ್ಮ ಜಗತ್ತಿಂದ ನಾವು ಸತ್ಯ ಮುಚ್ಚಿಟ್ಟಿದ. ತನಗೆ ಹುಟ್ಟಿದ ಹೆಣ್ಣಲ್ಲ ಗಂಡ್ಮಗು ಅಂತ ಸುಳ್ಳು ಹೇಳಿದ. ಈ ಸುಳ್ಳಿಂದಾದ್ರೂ ಈ ಮಗು ಉಳಿಸ್ಕೊಡಲ್ಲ. ಇಲ್ಲಿ ದಿಟ್ಟ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವುದು ನಟಿ ಯಜ್ಞಾ ಶೆಟ್ಟಿ. ಅಮ್ಮನಿಗೆ ತಕ್ಕ ಮಗಳಾಗಿ ಅಭಿನಯಿಸಿರುವುದು ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ಚಿತ್ರಾಲಿ. ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬೆಳೆದು ಸಮಾಜವನ್ನ ತಿದ್ದುವ ಪಾತ್ರದ ಚಿತ್ರಾಲಿಯದ್ದು. ಶೂಟ್ ಮಾಡ್ತಿದ್ದೀನಿ, ನನಗೆ ತುಂಬಾ ಖುಷಿ ಆಗ್ತಿದೆ. ಈ ಪ್ರೋಮೋ ಅಲ್ಲಿ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ನ ಅವ್ರು ಹೇಳ್ತಾ ಇದ್ದಾರೆ. ಈ ಸುಳ್ಳಿಂದಾದ್ರೂ ಈ ಮಗು ಉಳಿಸ್ಕೊಳ್ಳೋಣ. ಡ್ರಾಮಾ ಜೂನಿಯರ್ಸ್ ನಿಂದ ಮನೆ ಮಾತಾಗಿರೋ ಚಿತ್ರಾಲಿಯ ಅಭಿನಯ ಹೇಗೆ ಮೂಡಿ ಬಂದಿರುತ್ತೋ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ. ಸುದೀಪ್ ನಿರ್ಮಾಣದ ಧಾರಾವಾಹಿ ಅಂದ್ಮೇಲೆ ಅಲ್ಲೊಂದು ವಿಶೇಷತೆ ಇರುತ್ತೆ ಅನ್ನೋ ನಂಬಿಕೆಯಂತೂ ಇದೆ. ಸುದೀಪ್ ಕೂಡ ಪ್ರೋಮೋದಲ್ಲಿ ಕಾಣಿಸಿಕೊಂಡಿದ್ದು ಆ ಪ್ರೋಮೋನೇ ಧಾರಾವಾಹಿಯ ಗತ್ತನ್ನ ತಿಳಿಸುತ್ತೆ ಅಂತಿದ್ದಾರೆ ಸುದೀಪ್ ಅಭಿಮಾನಿಗಳು. ಡೈಲಿ ಅದೇ ಕಥೆಯ ಸೀರಿಯಲ್ಗಳು ಕಥೆಯನ್ನ ಆದಷ್ಟು ಎಳೆಯೋದು, ತಮ್ಮವರಿಗೆ ಮೋಸ ಮಾಡೋದು, ಇದನ್ನೆಲ್ಲ ನೋಡಿ ಸಾಕಾಗಿರೋ ಧಾರಾವಾಹಿ ಪ್ರಿಯರಿಗೆ ವಾರಸ್ದಾರ ಬೇರೆಯದ್ದೇ ಫೀಲ್ ಕೊಡುತ್ತೆ ಅಂತಿದೆ ಟಿವಿ ಲೋಕ. ಆದ್ರೆ ಒಬ್ಬಳಮ್ಮ ಜಗತ್ತಿಂದ ಸತ್ಯ ಮುಚ್ಚಿಟ್ಟಿದ್ದಾಳೆ.